ಎಲ್ಲರಿಗೂ ಬನ್ನಿ ಗಣೇಶ ಏನು ಹೇಳ್ತಾರೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಎಲ್ಲೋ ಒಂದು ಕಡೆ ಒಂಚೂರು ಸ್ಟಕ್ ಎನರ್ಜಿಲಿ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಸೊ ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ, ಪಾಪು ಬರುವಂಥ ಸಾಧ್ಯತೆಗಳು ಇದೆ. ಸೊ ತುಂಬ ಪ್ರಮುಖವಾದ ವ್ಯಕ್ತಿನ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀರಾ, ಮತ್ತು ತುಂಬ ಪ್ರಮುಖವಾದಂಥ ವ್ಯಕ್ತಿ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ ಅಂತ ಇದೆ. ಸೊ ಇಷ್ಟು ಕಾರ್ಡ್ ಬಂದಿದೆ, ಇಷ್ಟನ್ನು ತಗೊಳ್ಳೋಣ. ತುಂಬ ಪ್ರಮುಖವಾದಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ, ಇಂಪಾರ್ಟೆಂಟ್ ಆದಂಥ ವ್ಯಕ್ತಿ ನಿಮ್ಮ ಜೀವನನ ಬದಲಾಯಿಸೋದ್ರ ಜೊತೆಗೆ ನೀವು ಬದಲಾಗಿ ಅನ್ನುವಂಥ ಕರೆನ ಕೊಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ಅಳವಡಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ. ಸೊ ಒಂದು ಸುಂದರವಾದ ಬದಲಾವಣೆಗೆ ಒಂದು ಸುಂದರವಾದಂಥ ಸಮಯ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಅದಕ್ಕೋಸ್ಕರ ರೆಡಿಯಾಗಿ ಅನ್ನುವಂಥದ್ದು ಇದೆ. ನಿಮ್ಮ ಎಕ್ಸಿಂದ ಸ್ವಲ್ಪ ಸಮಸ್ಯೆಗಳಾಗ್ತಾ ಇರ್ಬೋದು. ನಿಮ್ಮ ಎಕ್ಸಿಂದ ಸ್ವಲ್ಪ ಸಮಸ್ಯೆಗಳು ಅನಾರೋಗ್ಯದ ರೂಪದಲ್ಲಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ರೂಪದಲ್ಲಿ ಅಥವಾ ಕಣ್ಣಿನ ತೊಂದರೆಗಳು ಸ್ವಲ್ಪ ಉಂಟಾಗಬಹುದು. ಸ್ವಲ್ಪ ಆರೋಗ್ಯದ ಕಡೆ ಗಮನನ ಕೊಡಿ. ನಿಮ್ಮ ಎಕ್ಸ್ ಬಗ್ಗೆ ನೀವು ನಿರ್ಲಿಪ್ತರಾಗಿ ಇರಿ. ಯಾವುದೇ ಭಾವನೆನ ಅಥವಾ ಯಾವುದೇ ಫೀಲಿಂಗ್ಸನ್ನ ಇಟ್ಕೊಬೇಡಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಆರೋಗ್ಯದ ಕಡೆ. ಜೊತೆಗೆ ಆರೋಗ್ಯದ ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಕೇಳುವಂಥ ಸಾಧ್ಯತೆಗಳು ಇದೆ. ಯಾರ್ದೋ ಒಂದು ಸಾವಿನ ಸುದ್ದಿ ಕೂಡ ನಿಮಗೆ ಡಿಸ್ಟರ್ಬ್ ಮಾಡಬಹುದು. ಸೊ ಸ್ವಲ್ಪ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಸೊ 18 ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಜೊತೆಗೆ ಸಂಕಷ್ಟಿ ಮಾಡಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಪ್ರಾಮಾಣಿಕತೆಗೆ ತುಂಬ ಬೆಲೆ ಇದೆ, ಆದರೆ ಭಕ್ತಿ ಮಾರ್ಗದಲ್ಲಿ ಅದಕ್ಕಿಂತ ಹೆಚ್ಚಿನ ಬೆಲೆ ಇದೆ. ಸೊ ಪ್ರಾಮಾಣಿಕವಾದಂಥ ಭಕ್ತಿಗೆ ಇಲ್ಲಿ ಬೆಲೆ ಇದೆ. ಸೊ ಹಾಗಾಗಿ ನಿಮ್ಮನ್ನ ಭಗವಂತ ಯಾವತ್ತೂ ಬಿಟ್ಟಿಲ್ಲ, ಅದನ್ನ ಮರಿಬೇಡಿ. ಸೊ ನಿಮ್ಮ ಭಕ್ತಿಯ ಗಮನ ಯಾವುದ್ರ ಮೇಲೆ ಭಕ್ತಿ ತೋರಿಸ್ತಾ ಇದ್ದೀರಾ ಅಲ್ಲಿರಲಿ. ಸೊ ಪೂಜೆ ಮಾಡ್ಬೇಕಾದ್ರೆ ಪೂಜೆ ಮೇಲೆ ಗಮನ ಇರಲಿ, ಊಟ ಮಾಡ್ಬೇಕಾದ್ರೆ ಊಟದ ಮೇಲೆ ಗಮನ ಇರಲಿ, ಕೆಲಸ ಮಾಡ್ಬೇಕಾದ್ರೆ ಕೆಲಸದ ಮೇಲೆ ಗಮನ ಇರಲಿ, ಇನ್ನೊಬ್ಬರ ಹತ್ರ ಮಾತಾಡ್ಬೇಕಾದ್ರೆ ಇನ್ನೊಬ್ಬರ ಮೇಲೆ ಗಮನ ಇರಲಿ. ಸೊ ನಿಮ್ಮ ಗಮನ ಕೇಂದ್ರೀಕೃತವಾಗಿರಲಿ. ಯಾವ ಕೆಲಸ ಮಾಡ್ತೀರೋ ಆ ಕೆಲಸದ ಕಡೆ. ಒಂದು ಮಾತಲ್ಲಿ ಹೇಳೋದಾದರೆ, ಸೊ ಏಕಾಗ್ರತೆ ಕಡಿಮೆಯಾಗಿದೆ. ಸೊ ನೆನಪಿನ ಶಕ್ತಿನ ಸರಿಯಾಗಿ ಇಟ್ಕೊಳ್ಳಿ. ಮಾಡೋ ಕೆಲಸನ ಸರಿಯಾಗಿ ಗಮನ ಇಟ್ಟು ಮಾಡಿ, ಇಲ್ಲ ಆ ಕೆಲಸನ ಮಾಡೋಕ್ಕೆ ಹೋಗ್ಬಿಡಿ. ಇನ್ನು ಹೆಚ್ಚು ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾದಂಥ ಅಗತ್ಯ ಇದೆ. ಸೊ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಈ ಒಂದು ಕತ್ತಲೆಯ ಜೀವನದಿಂದ ಬೆಳಕಿನ ಜೀವನದ ಕಡೆ ನಿಮ್ಮ ಜೀವನ ಬರಬೇಕಾಗಿದೆ, ಬರುತ್ತೆ. ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ದೇಶದ್ರೋಹಿಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿನ ಕಲೆ ಹಾಕಿ ದೇಶದ್ರೋಹಿಗಳಿಗೆ ಶಿಕ್ಷೆನ ಕೊಡಿಸಿ ಅನ್ನುವಂಥದ್ದು ಇದೆ. ಯಾಕೆ ಅಂದರೆ ಇದ್ರ ಬಗ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಅನ್ನುವಂಥದ್ದು. ತಲೆಗೆ ಹೆಲ್ಮೆಟನ್ನು ಧರಿಸಿ ನಿಮ್ಮ ಔರಾನ ಕ್ಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಬೆನ್ನಿಗೆ ಒಂಚೂರು ಪ್ರೊಟೆಕ್ಷನನ್ನು ಹಾಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ನಡೀತಾ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಆಗಲೇ ಹೇಳ್ದಂಗೆ ಎಕ್ಸ್ ಕಡೆಯಿಂದ ನಿಮ್ಮ ಜೀವನದಲ್ಲಿ ಮುಂಚೆ ಇದ್ದಂಥ ಹಳೆ ನೇಬರ್ಸ್ ಇರ್ಬೋದು, ಹಳೆ ರಿಲೇಟಿವ್ಸ್ ಇರ್ಬೋದು, ಹಳೆ ಪ್ರೇಮಿ ಇರ್ಬೋದು, ಹಳೆ ವೈರಿ ಇರ್ಬೋದು, ಅವರು ಮತ್ತೊಮ್ಮೆ ವಿಜೃಂಭಿಸೋದಕ್ಕೆ ರೆಡಿಯಾಗಿದ್ದಾರೆ. ಬಟ್ ಅಂಥವರಿಗೆ ಅವಕಾಶ ಏನು ಕೊಡೋದಿಲ್ಲ ಗಣೇಶ. ಸೊ ಗಣೇಶ ಯಾವಾಗಲೂ ಕಾಪಾಡ್ತಾ ಇರ್ತಾರೆ. ಸ್ಟಿಲ್ ಈಗಲೂ ಕಾಪಾಡ್ತಾರೆ, ಇನ್ನು ಮುಂದಕ್ಕೂ ಕೂಡ ಕಾಪಾಡ್ತಾರೆ. ಯೋಚನೆ ಮಾಡಬೇಡಿ. ಗ್ರಹಗತಿಗಳು ನಿಮ್ಮ ಫೇವರಲ್ಲಿ ಸ್ವಲ್ಪ ಇಲ್ಲ. ಸೊ ಒಂಚೂರು ಗ್ರಹಗತಿಗಳನ್ನ ಅಥವಾ ನಿಮ್ಮ ಗ್ರಹಗಳನ್ನ ಶಾಂತಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಕ್ಷುದ್ರ ಗ್ರಹನ ಗಣೇಶ ಇಲ್ಲ ಹಾಕ್ಸಿದ್ದಾರೆ. ಹಾಗಾಗಿ ಗಣೇಶನಿಗೆ ಒಂದು ಕೃತಜ್ಞತೆನ ಸಲ್ಲಿಸೋಣ. ಸೊ ಗಣಪತಿ ಬಪ್ಪ ಮೋರಿಯ, ಮಂಗಳಮೂರ್ತಿ ಮೋರಿಯ. ಸೊ ಗಣೇಶನಿಗೆ ಕೃತಜ್ಞತೆನ ಸಲ್ಲಿಸೋಣ. ಸೊ ಗಣೇಶನಿಂದ ಮಾತ್ರ ನಮಗೆ ಈ ಒಂದು ಶುಭ ದಿನ ನೋಡಲಿಕ್ಕೆ, ಯಾವುದೇ ಒಂದು ದೊಡ್ಡ ಅಪಾಯ ಇಲ್ದಿರ ಈ ಒಂದು ಸಂಕಟದಿಂದ ಪಾರಾಗಲಿಕ್ಕೆ ಕಾರಣ ಆಯಿತು. ಸೊ ಹಾಗಾಗಿ ಗಣೇಶನಿಗೆ ಹೃದಯಪೂರ್ವಕ ಆತ್ಮಪೂರ್ವಕ ಶಿರಸಾಷ್ಟಾಂಗ ನಮನಗಳನ್ನ ಎಲ್ಲರೂ ಕೂಡ ಹೇಳೋಣ. ಜೊತೆಗೆ ಒಂದು ಅರ್ಥ ಮಾಡ್ಕೊಳ್ಬೇಕಾದಂಥ ತುಂಬ ಪ್ರಮುಖವಾದ ವಿಚಾರನ ನೀವೇನೋ ಅರ್ಥ ಮಾಡ್ಕೊಂಡಿಲ್ಲ, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಗಮನ ಗುರಿ ಕಡೆ ಇರಲಿ. ನಿಮ್ಮ ಥರ್ಡ್ ಐ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕಣ್ಣಿಗೆ ಕಾಣೋದೆಲ್ಲ ಸತ್ಯ ಅಲ್ಲ, ಕಣ್ಣಿಗೆ ಕಾಣದದ್ದೆಲ್ಲ ಸುಳ್ಳಲ್ಲ. ಸುಳ್ಳು ಸತ್ಯಗಳ ನಡುವಿನ ಅಂತರ ಗೊತ್ತಿರಲಿ ಮಗನೇ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ.
ಜೊತೆಗೆ ಫುಲ್ಫಿಲ್ಮೆಂಟ್ ಇದೆ. ನೀವೇನೇ ಅನ್ಕೊಂಡ್ರು ಕೂಡ ಆಗುತ್ತೆ. ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ. ಕ್ರೋನ್ ಚಕ್ರದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಶತ್ರುಬುದ್ಧಿ ವಿನಾಶಾಯ, ಶತ್ರುಬುದ್ಧಿ ವಿನಾಶಾಯ, ಶತ್ರುಬುದ್ಧಿ ವಿನಾಶಾಯ ಅಂತ ಕೇಳ್ಕೊಳ್ಳೋಣ. ನಿಮ್ಮ ಶತ್ರುಗಳು ಆಸೆ ನಿಮ್ಮದು ಈಡೇರ್ದಿರೋ ಹಾಗೆ ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಗಣೇಶ ನಿಮ್ಮ ಶತ್ರುಗಳ ಆಸೆನ ಈಡೇರ್ದಿರೋ ಹಾಗೆ ಒಂದು ಶುಭಾಶೀರ್ವಾದನ ನಿಮಗೆ ಕೊಟ್ಟಿದ್ದಾರೆ. ಕೈಗಳ ಆರೋಗ್ಯ, ಕಾಲುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ನಿಮ್ಮ ಶತ್ರುಗಳ ಮೇಲೆ ವಿಜಯನ ತೋರಿಸ್ತೀನಿ ನಾನು, ಶತ್ರು ಬಾಧೆನ ನಿವಾರಣೆ ಮಾಡಿ ಕೊಡ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಬ್ಲಡ್ ರಿಲೇಟೆಡ್ ಏನೇ ಸಮಸ್ಯೆ ಇದ್ರು, ನಿಮ್ಮ ರೂಟ್ ಚಕ್ರಕ್ಕೆ ಸಂಬಂಧಪಟ್ಟಂಗೆ, ಥರ್ಡ್ ಪಾರ್ಟಿ ಸಿಚುವೇಶನಿಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆ ಇದ್ರು ಅದನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸ್ವಲ್ಪ ಗಮನ ಅದ್ರ ಕಡೆ ಕೂಡ ಕೊಟ್ಟು ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ ಅನ್ನ ಎಂಡ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಹೀಲಿಂಗ್ ಬರ್ತಾ ಇದೆ. ಯಾರೋ ನಿಮ್ಮ ಜೀವನದಿಂದ ಹೋಗುವಂತ ಸಮಯ ಬಂದಾಯಿತು, ಅವ್ರು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ನಿಮ್ಮ ಜೀವನಕ್ಕೆ ಹೋಗ್ಬೇಕಾದ್ರೆ ಏನೋ ಒಂದು ಗಿಫ್ಟ್ ಕೊಟ್ಟು ಹೋಗ್ತಾರೆ ಅನ್ನುವಂಥದ್ದು ಇದೆ. ಈ ಸತಿ ಅವ್ರು ವಾಪಸ್ ಬರ್ತಾರೆ ಅನ್ನುವಂಥ ಆಸೆ ಇಟ್ಕೊಂಡಿರೋರಿಗೆ ಖಂಡಿತ ಅವ್ರು ವಾಪಸ್ ಬರೋದಿಲ್ಲ. ಈ ಸತಿ ಹೋದ್ರೆ ಫೈನಲ್ ಗುಡ್ ಬೈ ಆಗಿರುತ್ತೆ. ಸೊ ಸುಬ್ರಹ್ಮಣ್ಯನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಅನ್ನಪೂರ್ಣೇಶ್ವರಿಯ ಆಶೀರ್ವಾದನ ಪಡ್ಕೊಳ್ಳಿ. ಅನ್ನಪೂರ್ಣೇಶ್ವರಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಒಂಚೂರು ಒಳ್ಳೇದಾಗತ್ತೆ. ಜೊತೆಗೆ ನಿಮಗೆ ಏನು ಊಟ ತಿಂಡಿಗೆ ಕೊರತೆ ಆಗಿದೆ ಅದು ಕೂಡ ಸರಿ ಹೋಗುತ್ತೆ. ಜೊತೆಗೆ ಅನ್ನ ಸಂತರ್ಪಣೆ ಮಾಡಿಸಿ ಅನ್ನದಾನ ಸೇವೆನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ತುಂಬ ಒಳ್ಳೆ ಫ್ರೆಂಡ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆಗಳಿದೆ. ಜೊತೆಗೆ ನೀವು ತುಂಬ ಇಂಪಾರ್ಟೆಂಟ್ ಅನ್ಕೊಂಡಿದ್ದಂಥ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ರೆ ಅವರು ವಾಪಸ್ ಬಂದು ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ನಂಗೆ ಗೊತ್ತಿಲ್ಲ, ಇದು ಸುಮಾರು 2-3 ರೀಡಿಂಗಿಂದ ಬರ್ತಿದೆ. ಯಾರೋ ನಿಮ್ಮನ್ನ ನೋಡಿ ನಿಮ್ಮನ್ನ ಹಗ್ ಮಾಡಿ ಹಾಗೆ ಪ್ರಾಣ ಬಿಟ್ಬಿಡ್ತಾರೆ ಅನ್ನುವಂಥದ್ದು ಇದೆ. ಸೊ ಗೊತ್ತಿಲ್ಲ, ಆ ಥರದ್ದು ಏನೋ ಒಂದು ವೈಬ್ ಇದೆ, ಹೇಳಕ್ಕೆ ಬೇಜಾರಾಗ್ತಿದೆ. ಬಟ್ ಯಾರ್ದೋ ಸಾವು ನಿಮ್ಮ ಕೈಯಿಂದ ಆಗತ್ತೆ ಅನ್ನುವಂಥದ್ದು ಇದೆ. ನ್ಯಾಚುರಲ್ ಆಗಿ ಡೆತ್ ಆಗತ್ತೆ, ಆ ಥರದ್ದು ಇದೆ ಇಲ್ಲಿ. ಬಟ್ ಉಳಿಸ್ಕೊಳ್ಳೋ ಪ್ರಯತ್ನಗಳೆಲ್ಲವೂ ಕೂಡ ವಿಫಲ ಆಗತ್ತೆ, ಉಳಿಯೋದು ಕಷ್ಟ ಆಗತ್ತೆ ಅನ್ನುವಂಥದ್ದು ಇದೆ. ಕಷ್ಟ ಅಲ್ಲ, ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಬಂದಿದೆ ಇಲ್ಲಿ. ಯಾರಿಗೆ ಅಂತ ಗೊತ್ತಿಲ್ಲ. ಐ ಆಮ್ ವೆರಿ ಸಾರಿ ಟು ಸೇ, ಮೇ ಬಿ ನಂದೇ ಆಗಿದ್ರೆ ಗೊತ್ತಿಲ್ಲ, ಯಾಕೋ ಆ ಥರ ವೈಬ್ ಬರ್ತಿದೆ. ಆ ಥರ ಏನೂ ಆಗೋದಿಲ್ಲ. ನಾನಿನ್ನ ಚಿರಂಜೀವಿಯಾಗಿ ಸ್ವಲ್ಪ ದಿನ ಬದುಕಿರ್ತೀನಿ ಅಂತ ಅನ್ನಿಸ್ತಿದೆ. ಸೊ ಶತ್ರುಗಳಿಂದ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ, ಶತ್ರುಗಳಿಂದ ನಿಮ್ಮನ್ನು ನೀವು ಹೈ ಎನರ್ಜಿಗೆ ಕರ್ಕೊಂಬನ್ನಿ ಅನ್ನುವಂಥದ್ದು ಇದೆ. ಶತ್ರು ಬುದ್ಧಿ ವಿನಾಶಾಯ ಎಷ್ಟು ಮುಖ್ಯ ಅನ್ನೋ. ಸೊ ಶತ್ರು ಸದ್ಯಕ್ಕೆ ಹೆಚ್ಚು ಆಕ್ಟಿವ್ ಆಗಿದ್ದಾರೆ. ಅವ್ರ ಯೋಗ್ಯತೆ ಏನು ಅಂತ ತೋರಿಸ್ಬೇಕು. ನೀವು ಇನ್ನು ಮೇಲ್ಮಟ್ಟದಲ್ಲಿ ಇರಬೇಕು. ನಿಮ್ಮ ಶತ್ರುಗಳು ನಿಮಗಿಂತ ಕೆಳಮಟ್ಟದಲ್ಲಿದ್ದಾರೆ, ಅಲ್ಲೇ ಇರಲಿ. ಏನೋ ಒಂದು ಹೊಸ ಸುದ್ದಿ ಬರುವಂಥ ಸಾಧ್ಯತೆ ಇದೆ. ಒಂದು ಹೊಸ ಡಿವೈನ್ ಸಪೋರ್ಟ್ ನಿಮಗೆ ಬರುವಂಥ ಸಾಧ್ಯತೆ ಇದೆ. ಸೊ ಎಸ್, ಏನೋ ಒಂದು ಹೊಸ ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಬರೋದ್ರಲ್ಲಿ ಇದೆ. ಮ್ಯೂಸಿಕ್ ಕೂಡ ಕಲಿಯುವಂಥ ಸಾಧ್ಯತೆ ಇದೆ. ಫ್ಯೂಚರ್ ಬಗ್ಗೆ ಸಾಕಷ್ಟು ಪ್ರಾಮಿಸನ್ನ ಗಣೇಶ ಕೊಟ್ಟಿದ್ದಾರೆ. ಸೊ ಮುಂದಿನ ಜೀವನ ಚೆನ್ನಾಗಿದೆ ಅನ್ನುವಂಥದ್ದು ಇದೆ. ಜೊತೆಗೆ ಹೊರಡುವಂಥ ಸಮಯ ಬಂದಾಯಿತು. ಸೊ ಎಂಡಿಂಗ್ ಸ್ಟೇಜಲ್ಲಿ ನಿಂತಿದ್ದೀರಾ, ಹೊರಡಬೇಕು. ಸೊ ನ್ಯೂ ಫೇಸಿಗೆ, ನ್ಯೂ ಲೈಫಿಗೆ ನಿಮ್ಮ ಜೀವನ ಎಂಟ್ರಿ ಕೊಡ್ತಾ ಇದೆ. ಸೊ ರೆಡಿ ಆಗಿ ಅನ್ನುವಂಥ ಒಂದು ರೀತಿ ಕೂಡ ಇದೆ. 48 ಡೇಸಲ್ಲಿ ಈ ಬದಲಾವಣೆನ ನೀವು ನೋಡಬಹುದು ಅನ್ನುವಂಥದ್ದು ಇದೆ. ಕೆಲವರಿಗೆ 8 ಮಂತಲ್ಲಿ ಅಥವಾ 8 ವೀಕಲ್ಲಿ ಕೂಡ ಆಗಬಹುದು. ಗಡಿಯಾರ ಕೂಡ 8 ತೋರಿಸ್ತು. 8:48 ಟೈಮ್ ಕೂಡ ಅದೇ ಆಗಿತ್ತು. ಸಮಥಿಂಗ್ ಒಂದು ಎಂಡಿಂಗ್, ಒಂದು ನ್ಯೂ ಬಿಗಿನಿಂಗ್ ಇದೆ. ಎಸ್, ರಿಲೇಶನ್ಶಿಪ್ಪಲ್ಲಿ ಗ್ರೋತ್ ಬರುವಂಥ ಸಾಧ್ಯತೆ ಇದೆ. ಸೊ ಥರ್ಡ್ ಚಕ್ರನ ನೀವು ಹೆಚ್ಚು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಪ್ರೆಗ್ನೆನ್ಸಿ ವಿಚಾರದಲ್ಲಿ ಕೂಡ ಒಳ್ಳೆಯದಾಗುವಂಥ ಸಾಧ್ಯತೆ ಇದೆ. ಗ್ರಹಗತಿಗಳು ನಿಮ್ಮ ಫೇವರಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ. ಕೆಲವ್ರಿಗೆ ನಿಮ್ಮ ಫೇವರಲ್ಲಿ ಇದೆ, ಇನ್ನು ಕೆಲವ್ರಿಗೆ ನಿಮ್ಮ ವಿರುದ್ಧವಾಗಿ ಇದೆ. ಎರಡನ್ನೂ ಸರಿಪಡಿಸ್ಕೊಂಡು ನಡೆದಿದ್ದೆ ಆದರೆ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ. 35, 28 ನಂಬರು ಮತ್ತು 23 ನಂಬರು, 26 ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಇದನ್ನು ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ. ಗ್ರಹಗತಿಗಳ ವಿಚಾರವಾಗಿ ಏನಿದೆ ಅದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಶಸ್ಸು ನಿಮ್ಮದೇನೆ, ವಿನ್ನಿಂಗ್ ನಿಮ್ಮದೇನೆ, ವಿನ್ನರ್ ನೀವೇನೆ ಅನ್ನುವಂಥದ್ದು ಕೂಡ ಇದೆ. ಈಗ ಇಲ್ಲಿ ಅನ್ವಾಂಟೆಡ್ ಪ್ರೆಗ್ನೆನ್ಸಿನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ ಗಣೇಶ ಏನು ಹೇಳ್ತಾರೆ ನೋಡೋಣ. ಮೊದಲನೇದು
ಎರಡನೇದು, ಮೂರನೇದು. ಸೊ ಪ್ರೀತಿಯಿಂದ ಇರಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಎನರ್ಜಿ ವೈಸ್ ಸರಿಗಿಲ್ಲ. ನಿಮ್ಮ ಅಚೀವ್ಮೆಂಟ್ ನೋಡಿ ಸಮಸ್ಯೆನ ಮಾಡ್ತಿದ್ದಾರೆ. ಒಂಚೂರು ಪ್ರೊಟೆಕ್ಷನನ್ನು ಹಾಕೊಳ್ಳಿ. ಎನರ್ಜೆಟಿಕ್ ಮೂಮೆಂಟ್, ಏನೋ ಒಂದು ಟಫ್ ಮೂಮೆಂಟ್ ಅಂತ ಹೇಳಬಹುದು, ಆ ಥರದ್ದಿದೆ. ಸೊ ತುಂಬ ನೆಗೆಟಿವ್ ವೈಬ್ ಕಾಣಿಸ್ತಾ ಇದೆ, ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಮೊದಲನೇದು, ಎರಡನೇದು, ಮೂರನೇದು. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ವಿದ್ಯಾರ್ಥಿಗಳೇ, ಓದಿನ ಕಡೆ ಗಮನನ ಕೊಡಿ. ಲೆಕ್ಕಪತ್ರಗಳು, ಸಾಕ್ಷ್ಯಾಧಾರಗಳು ಸರಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಸ್, ಗಮನ ಕೇಂದ್ರೀಕೃತವಾಗಿರಲಿ, ಕೆಲಸದ ಮೇಲೆ ಗಮನ ಇರಲಿ ಅನ್ನುವಂಥದ್ದು. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ನೊಂದ ಹೃದಯಕ್ಕೆ ಇನ್ನೊಂದಷ್ಟು ಸಾಂತ್ವನ ಬರೋದ್ರಲ್ಲಿ ಇದೆ, ಇನ್ನೊಂದಷ್ಟು ಪ್ರೀತಿ ಬರೋದ್ರಲ್ಲಿ ಇದೆ. ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಎಲ್ಲೋ ದೂರ ಹೋಗ್ಬಿಡ್ತೀರಾ ಅಂತ ಕೂಡ ಇದೆ. ಸೊ ಎಲ್ಲೇ ಹೋದರೂ ಭಗವಂತನ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಕೆಲವು ಸತಿ ಕರ್ಮಣೆ ವಾಧಿಕಾರಸ್ಯೆ ಮಾ ಫಲೇಶು ಸರ್ವದಾ ಅಲ್ವಾ. ಸೊ ಏನು ಒಳ್ಳೇದು ಮಾಡಿದಿರೋ ಅಥವಾ ಏನು ಕೆಟ್ಟದ್ದು ಮಾಡಿದಿರೋ, ಸೊ ಯಾಕಿದೆ ಹೀಗೆ ಜೀವನ, ಸೊ ಏನು ಸರಿ ಏನು ತಪ್ಪು, ಎಲ್ಲಿ ತಪ್ಪು ಮಾಡಿದ್ದೀನಿ, ಎಲ್ಲಿ ಸರಿ ಮಾಡಿದ್ದೀನಿ, ಎಲ್ಲಿ ತಿದ್ಕೊಬೇಕು, ಯಾಕೆ ಹೀಗಾಗ್ತಿದೆ, ಬರೀ ಕ್ವಶನ್ ಮಾರ್ಕ್ ಇದೆ. ಎಲ್ಲ ಕ್ವಶನ್ನು ಬರೆದಿಡಿ, ಉತ್ತರಗಳನ್ನ ಹುಡುಕಾಟ ನಡೆಸಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಹುಡುಕಾಟನ ಮಾಡಿ ಲೈಫನ್ನ ಒಂದು ಪಾಸ್ ಮಾಡಿ ಏನು ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ವಾಗ್ದೇವ್ಯೈ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ.